ನಮಸ್ಕಾರ ವೀಕ್ಷಕರೇ, ಇದು 30 ಮಿನಿಟ್ಸ್ 30 ನ್ಯೂಸ್. ನಾನು ಶರ್ಮಿತಾ ಶೆಟ್ಟಿ. ಇವತ್ತಿನ ವಿದ್ಯಮಾನಗಳ ಪ್ರಮುಖ 30 ಸುದ್ದಿಯನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ರಾಜ್ಯ ರಾಜಕೀಯದಲ್ಲಿ ದಿಢೀರ್ ಬೆಳವಣಿಗೆ ಕಂಡು ಬಂದಿದೆ. ಸಿಎಂ ಬಸವರಾಜ ಬೊಮ್ಮಾಯಿ ಇವತ್ತು ಸಂಜೆ ದಿಢೀರನೆ ದೆಹಲಿಗೆ ಹೋಗಿದ್ದಾರೆ. ಹೈಕಮಾಂಡ್ ಬಳಿ ಸಂಪುಟ ವಿಸ್ತರಣೆ ಬಗ್ಗೆ ಚರ್ಚೆ ನಡೆಸುವಂತ ಸಾಧ್ಯತೆ ಇದ್ದು ಆಕಾಂಕ್ಷಿಗಳು ಅಲರ್ಟ್ ಆಗಿದ್ದಾರೆ. ಸಂಪುಟ ವಿಸ್ತರಣೆ ಅಥವಾ ಪುನಾರಚನೆ ಬಹುತೇಕ ಫಿಕ್ಸ್ ಆಗಲಿದೆ ಅಂತ ಹೇಳಲಾಗ್ತಾ ಇದೆ. ಸಂಪುಟಕ್ಕೆ ಯಾರು ಇನ್ ಯಾರು ಔಟ್ ಆಗ್ತಾರೆ ಅನ್ನೋ ಕುತೂಹಲ ಹೆಚ್ಚಾಗ್ತಾ ಇದ್ದು ಸಚಿವ ಸ್ಥಾನದ ಆಕಾಂಕ್ಷಿಗಳಿಗೆ ಹಾಲಿ ಸಚಿವರಿಗೂ ಟೆನ್ಷನ್ ಅಲ್ಲೇ ಇದ್ದಾರೆ. ಸಿಎಂ ಬೊಮ್ಮಾಯಿಯಿಂದ ದಾವೋಸ್ ಪ್ರವಾಸ ಹಿನ್ನೆಲೆಯಲ್ಲಿ ಸಿಎಂ ಕಚೇರಿಯಿಂದ ಸಿಎಂ ಪ್ರವಾಸದ ವೇಳಾಪಟ್ಟಿ ಬಿಡುಗಡೆಯಾಗಿದೆ. ಮೇ 22ರ ಬೆಳಗ್ಗೆ ದಾವೋಸ್ಗೆ ಪ್ರಯಾಣ ಬೆಳೆಸಲಿದ್ದು ದುಬೈಗೆ ತಲುಪಿ ಅಲ್ಲಿಂದ ಜೂರಿಚ್ಗೆ ಹೋಗಿ ಅಲ್ಲಿಂದ ದಾವೋಸ್ನತ್ತ ಸಿಎಂ ಪ್ರಯಾಣವನ್ನು ಬೆಳೆಸಲಿದ್ದಾರೆ. ಮೇ 23-24ರಂದು ನಡೆಯಲಿರುವ ವಿಶ್ವ ಆರ್ಥಿಕ ಶೃಂಗಸಭೆಯಲ್ಲಿ ಪಾಲ್ಗೊಂಡು ಮೇ 26ಕ್ಕೆ ಬೆಂಗಳೂರಿಗೆ ವಾಪಸ್ಸಾಗಲಿದ್ದಾರೆ ಅಂತ ಮಾಹಿತಿಯನ್ನು ನೀಡಲಾಗಿದೆ. ರಾಜ್ಯಸಭೆ ಹಾಗೂ ಮೇಲ್ಮನೆ ಚುನಾವಣೆ ಹಿನ್ನೆಲೆಯಲ್ಲಿ ನಾಳೆ ಕಾಂಗ್ರೆಸ್ ಅಭ್ಯರ್ಥಿಗಳ ಆಯ್ಕೆ ಬಗ್ಗೆ ಸಭೆ ನಿಗದಿಯಾಗಿದೆ. ಕೆಪಿಸಿಸಿ ಕಚೇರಿಯಲ್ಲಿ ಹಿರಿಯ ನಾಯಕರು, ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್, ವಿಪಕ್ಷ ನಾಯಕ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸಭೆ ನಡೆಯಲಿದೆ. 2 ಸ್ಥಾನಗಳಿಗೆ ಅಭ್ಯರ್ಥಿ ಆಯ್ಕೆ ಕುರಿತಂತೆ ಚರ್ಚೆ ಮಾಡಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಮೇಲ್ಮನೆಯ 7 ಸ್ಥಾನಗಳಲ್ಲಿ ಕಾಂಗ್ರೆಸ್ಗೆ 2 ಸ್ಥಾನಗಳು ಬರಲಿವೆ. ಈ 2 ಸ್ಥಾನಗಳ ಟಿಕೆಟ್ ಆಯ್ಕೆ ಬಗ್ಗೆ ಚರ್ಚೆ ನಡೆಸಲಾಗುತ್ತೆ. ಎಂಎಲ್ಸಿ ಸ್ಥಾನಕ್ಕೆ ಅತಿ ಹಿಂದುಳಿದ ಜನಾಂಗದವರನ್ನ ಪರಿಗಣಿಸಬೇಕು ಅಂತ ದೆಹಲಿಯಲ್ಲಿ ಮಾಜಿ ಎಂಎಲ್ಸಿ ವೇಣುಗೋಪಾಲ್ ಆಗ್ರಹವನ್ನು ಮಾಡಿದ್ದಾರೆ. ಕರ್ನಾಟಕ ರಾಜ್ಯ ಅತಿ ಹಿಂದುಳಿದ ವರ್ಗಗಳ ಜಾಗೃತ ವೇದಿಕೆಯ ಅಧ್ಯಕ್ಷನಾಗಿ ಎಲ್ಲ ಪ್ರಮುಖ ಪಕ್ಷಗಳ ಅಧ್ಯಕ್ಷರನ್ನು, ಪ್ರಮುಖ ನಾಯಕರುಗಳನ್ನು ಭೇಟಿ ಮಾಡಿ ಕರ್ನಾಟಕ ಇತಿಹಾಸದಲ್ಲಿ ಇದುವರೆಗೂ ಯಾವ್ಯಾವ ಸಮಾಜಗಳಿಗೆ ವಿಧಾನ ಪರಿಷತ್ತಿನಲ್ಲಿ ಅವಕಾಶ ಸಿಕ್ಕಿಲ್ವೋ ಅತಿ ಹಿಂದುಳಿದಿರತಕ್ಕಂಥ ಸಮಾಜಗಳಿಗೆ ಅವಕಾಶವನ್ನು ಕಲ್ಪಿಸಬೇಕನ್ನೋದು ಒತ್ತಾಯಿಸೋದಕ್ಕೆ, ಮತ್ತು ಎರಡನೇದು ಸುಪ್ರೀಂ ಕೋರ್ಟಿನ ತೀರ್ಮಾನದಂತೆ ಏನು ಸ್ಥಳೀಯ ಸಂಸ್ಥೆಗಳಿಗೆ ರಿಸರ್ವೇಷನನ್ನು ಇಲ್ಲದೆ ಸಾಮಾನ್ಯ ವರ್ಗದಲ್ಲಿ ಚುನಾವಣೆ ನಿಲ್ಲಬೇಕು ಅಂತ ಏನು ಸೂಚನೆ ಕೊಟ್ಟಿದ್ದಾರೆ. ಪ್ರಮುಖವಾಗಿ ಕರ್ನಾಟಕದಲ್ಲಿ ನಮ್ಮ ಸರ್ಕಾರಗಳೇನಿದೆ ಅದು ಈ ಥರ ಪೊಲಿಟಿಕಲ್ ರಿಸರ್ವೇಷನ್ ಮಾಡಿ. ಕೆಪಿಸಿಸಿಯಲ್ಲಿ ಮಹಿಳಾ ಘಟಕದಿಂದ ಸಿಲಿಂಡರ್ ಬೆಲೆ ಏರಿಕೆ ವಿರೋಧಿಸಿ ಸುದ್ದಿಗೋಷ್ಠಿ ನಡೆಸಲಾಗಿದೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅಧ್ಯಕ್ಷೆ ಪುಷ್ಪಾ ಅಮರನಾಥ್, ಉಜ್ವಲ ಯೋಜನೆ ಕೇಂದ್ರ ಜಾರಿಗೆ ತಂದಿದೆ. ಉಜ್ವಲ ಯೋಜನೆ ಎಷ್ಟು ಜನರಿಗೆ ತಲುಪಿದೆ? 8 ವರ್ಷಗಳಲ್ಲಿ ಮಾಡಿದ ಅನ್ಯಾಯ ಅಷ್ಟಿಷ್ಟಲ್ಲ. ಬಿಜೆಪಿಯ ಮಹಿಳಾ ನಾಯಕಿಯರು ಕೇಳ್ತಾ ಇಲ್ಲ. ಉತ್ತರ ಕೊಡಬೇಕಾದ ಸರ್ಕಾರ ಸತ್ತಿದೆ ಅಂತ ಕಿಡಿಕಾರಿದರು. ಇದೇ ವೇಳೆ ಮಾತನಾಡಿದಂತ ಮಾಜಿ ಮೇಯರ್ ಪದ್ಮಾವತಿ ಕೂಡ ಗ್ಯಾಸ್ ದರ ಏರಿಕೆಗೆ ಆಕ್ರೋಶವನ್ನು ವ್ಯಕ್ತಪಡಿಸಿದರು. 1112 ರೂಪಾಯಿ ಕೊಟ್ರೆ ಒಂದು ಗ್ಯಾಸ್ ಸಿಲಿಂಡರ್ ಮನೆಗೆ ಬರುತ್ತೆ. ಇದು ಇವತ್ತಿನ ಒಂದು ವ್ಯವಸ್ಥೆ. ಉಜ್ವಲ್ ಅಂತ ಹೇಳಿ ಯೋಜನೆಯನ್ನ ತರ್ತೀವಿ. ಪ್ರತಿಯೊಬ್ಬರ ಅಕೌಂಟಿಂದ 200 ರೂಪಾಯಿ ನಾವು ಡೆಪಾಸಿಟ್ ಮಾಡ್ಕೊಳ್ತೀವಿ. ಇದರಿಂದ ಬಡ ಕುಟುಂಬಗಳಿಗೆ ನಾವು ಗ್ಯಾಸಿನ ಒಂದು ಕನೆಕ್ಷನ್ ಕೊಡುವಂತ ವ್ಯವಸ್ಥೆನ ಮಾಡ್ತೀವಿ ಅಂತ ಹೇಳಿ ಆ ಒಂದು ಯೋಜನೆಗೆ ಉಜ್ವಲ ಯೋಜನೆ ಅಂತ ಹೇಳಿ ಹೆಸರನ್ನು. ನಾರಾಯಣ ಗುರು ಭಗತ್ ಸಿಂಗ್ ವಿಷಯದಲ್ಲಿ ಕಾಂಗ್ರೆಸ್ ರಾಜಕಾರಣ ಮಾಡ್ತಾ ಇದೆ ಅಂತ ಶಿಕ್ಷಣ ಸಚಿವ ಬಿಸಿ ನಾಗೇಶ್ ವಾಗ್ದಾಳಿಯನ್ನ ಮಾಡಿದ್ದಾರೆ. ಕಾಂಗ್ರೆಸ್ ಆರೋಪ ಮಾಡದಂತೆ ಯಾವ ಪಠ್ಯವನ್ನು ಶಾಲಾ ಪುಸ್ತಕದಿಂದ ತೆಗೆದುಹಾಕಿಲ್ಲ. ನಾರಾಯಣ ಗುರು, ಭಗತ್ ಸಿಂಗ್, ಬಸವಣ್ಣ ಎಲ್ಲರ ಪಠ್ಯವೂ ಪುಸ್ತಕದಲ್ಲಿದೆ ಅಂತ ಹೇಳಿದರು. ಯಾವುದೇ ಪಠ್ಯವನ್ನು ತೆಗೆದಿಲ್ಲ. ಪಠ್ಯಗಳಲ್ಲಿ ಅದು ಬದಲು ಮಾಡಿರುವಂಥದ್ದು ನಿಜ. ಒಂದು ದುರ್ದೈವ ಅಂದರೆ ಈ ದೇಶದಲ್ಲಿ ಎಲ್ಲದೂ ಪಾಲಿಟಿಕ್ಸೇ ಆಗ್ತದೆ, ಶಿಕ್ಷಣನೂ ಪಾಲಿಟಿಕ್ಸೇ ಆಗ್ತಿದೆ. ಮತ್ತು ಅವ್ರದ ಇನ್ನೊಂದು ಅವ್ರು ಅನ್ಕೊಂಡಿದ್ದು ಈ ಸರಿ ಶಿಕ್ಷಣ ವ್ಯವಸ್ಥೆ ಅಲ್ಲೋಲಕಲ್ಲ ಆಗುತ್ತೆ, ಶಾಲೆನೇ ಪ್ರಾರಂಭ ಆಗುತ್ತೆ. ಪಿಎಸ್ಐ ಅಕ್ರಮ ನೇಮಕಾತಿ ಪ್ರಕರಣ ಸಂಬಂಧ 4 ಆರೋಪಿಗಳ ಜಾಮೀನು ಅರ್ಜಿ ತಿರಸ್ಕಾರಗೊಂಡಿದೆ. A14 ಆರ್ ಪಾಟೀಲ್, A16 ಎನ್ವಿ ಸುನೀಲ್, A18 ದಿವ್ಯಾ ಹಾಗರ್ಗಿ, A26 ಕಾಶಿನಾಥ್ ಬೇಲ್ ಅರ್ಜಿ ಸಲ್ಲಿಸಿದ್ರು. ಕಲಬುರಗಿ ಜೆಎಂಎಫ್ಸಿ ಕೋರ್ಟ್ ಜಾಮೀನು ಅರ್ಜಿಯನ್ನು ವಜಾಗೊಳಿಸಿದೆ. ಪಿಎಸ್ಐ ಅಕ್ರಮ ನೇಮಕಾತಿ ಪ್ರಕರಣದ ನಂತರ ಶಿಕ್ಷಕರ ನೇಮಕಾತಿ ಪರೀಕ್ಷೆಯಲ್ಲಿ ಯಾವುದೇ ಅಕ್ರಮ ನಡೆಯದಂತೆ ಸರ್ಕಾರ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡಿದೆ. ಯಾದಗಿರಿಯಲ್ಲಿ ನಾಳೆ ನಾಡಿದ್ದು ನಡೆಯುವಂತಹ ಪರೀಕ್ಷೆಯಲ್ಲಿ ಯಾವುದೇ ಅಕ್ರಮ ನಡೆಯದಂತೆ ಸಿಸಿ ಕ್ಯಾಮೆರಾ ಅಳವಡಿಸಲಾಗಿದೆ. ಪರೀಕ್ಷಾ ಕೇಂದ್ರಗಳಲ್ಲಿ ಸರ್ಕಾರಿ ಶಿಕ್ಷಕರನ್ನ ಮಾತ್ರ ನಿಯೋಜನೆ ಮಾಡಲಾಗಿದೆ. ಮಾರ್ಗಸೂಚಿಯಂತೆ ಎಲ್ಲ 28 ಪರೀಕ್ಷಾ ಕೇಂದ್ರಗಳಲ್ಲೂ ಕೂಡ ನಾವು ಪ್ರತಿಯೊಂದು ಕೊಠಡಿಗೂ CCTV ವ್ಯವಸ್ಥೆಯನ್ನು ಮಾಡಿದ್ದೇವೆ. ಮತ್ತು ಪ್ರತಿಯೊಂದು ಪರೀಕ್ಷಾ ಕೇಂದ್ರದಲ್ಲಿಯೂ ಕೂಡ ವಿಡಿಯೋ ಒಂದು ಕವರೇಜನ್ನು ಕೂಡ ಮಾಡ್ತಾ ಇದ್ದೇವೆ. ನಿನ್ನೆ ಮತ್ತು ಇವತ್ತು ಈಗಾಗಲೇ ನಾವು ಪರೀಕ್ಷಾ ಕೇಂದ್ರದಲ್ಲಿ ನಮ್ಮೆಲ್ಲ ಪರೀಕ್ಷಾ ಸಿಬ್ಬಂದಿಯವರು ತಯಾರಿ ಕೆಲಸವನ್ನು ಮಾಡಿದ್ದಾರೆ. ನಾನು ಕೂಡ ಬೆಳಗಿನಿಂದ ಸುಮಾರು ಒಂದು 5 ಪರೀಕ್ಷಾ ಕೇಂದ್ರಗಳಿಗೆ ಸಂದರ್ಶನವನ್ನು ಮಾಡಿ ಬಂದಿದ್ದೇನೆ. ಅಲ್ಲೆಲ್ಲವೂ ಕಡೆ CCTVಗಳನ್ನು ಅಳವಡಿಸಿದ್ದಾರೆ. ವಿದ್ಯಾರ್ಥಿಗಳಿಗೆ ಕುಳಿತುಕೊಂಡು ಬರೆಯೋದಕ್ಕೆ ಆಸನದವು.
ಬೆಂಗಳೂರಿನ ಹೊರಮಾವಿನಲ್ಲಿ ಜನ ನೀರಲ್ಲೇ ಜೀವನ ಮಾಡುವಂತಾಗಿದೆ. 3 ದಿನಗಳಿಂದ ಸಂಕಷ್ಟದಲ್ಲೇ ಬದುಕ್ತಾ ಇದ್ದಾರೆ ಅಲ್ಲಿನ ಜನರು. ಸಿಎಂಗೆ ಕಷ್ಟ ಹೇಳ್ಕೊಳ್ಳೋದಕ್ಕೆ ಕಾದು ಕುಳಿತಿದ್ದ ಜನರಿಗೆ ಬೇಸರ ಆಗಿದೆ. ಸಿಟಿ ರೌಂಡ್ಸ್ಗೆ ಬಂದ ಕೆಲವೇ ನಿಮಿಷಗಳಲ್ಲಿ ಸಿಎಂ ವಾಪಸ್ ಹೋದ್ರು. ಮುಖ್ಯದ್ವಾರದ ಬಳಿಯೇ ನಿಂತ್ಕೊಂಡು ಮಾಹಿತಿ ಪಡೆದು ವಾಪಸ್ ಹೋದ್ರು. ಶ್ರೀ ಸಾಯಿ ಲೇಔಟ್ನಲ್ಲಿ ಕೇವಲ 5 ನಿಮಿಷದ ಪರಿಶೀಲನೆ ಮಾಡಿ ಜನರ ಅಹವಾಲು ಕೇಳದೆ ಹೋಗಿದ್ದಕ್ಕೆ ಜನ ಕಿಡಿಕಾರ್ತಾ ಇದ್ದಾರೆ. ಹೇಳ್ಬೇಕಾಗಿತ್ತು. ಫುಲ್ ಲಾಸ್ ಆಗಿದೆ ನಮ್ದು. ಏನಂತ ನಾವ್ ಹೇಳ್ಬೋದು, ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಬೆಡ್ ಎಲ್ಲ ಹೋಗಿದೆ. ರೇಷನ್ ಫುಲ್ ಹೋಗ್ಬಿಟ್ಟಿದೆ. ಅದು ಬಂದು ಅವ್ರು ನೋಡಿದ್ರೆ ಅವ್ರಿಗೆ ಗೊತ್ತಾಗ್ತಾ ಇತ್ತು ನಮ್ ಕಷ್ಟ ಅಲ್ವಾ. ಆ ಮಕ್ಳೆಲ್ಲ ಏನು ಸ್ಕೂಲ್ ಇಲ್ಲ, ಏನಿಲ್ಲ, ಮನೇಲಿ ಇಟ್ಕೊಂಡು ತುಂಬಾ ಪಾಠ ಅವ್ರಿಗೆ. ನೈಟ್ 12 ಗಂಟೆಗೆ ನಾವು ಪಟ್ಟಿರೋ ಕಷ್ಟ ನಮ್ಗೆ ಗೊತ್ತು. ಕಾಯ್ತಾ ಇದೀವಲ್ಲ ಸರ್ ನಾವು. ಪೊಲೀಸ್ ಅವ್ರನ್ನ ಬ್ಯಾರಿಕೇಡ್ ಹಾಕ್ಬಿಟ್ಟು ನಿಲ್ಲಿಸ್ಬಿಟ್ರು ನಮ್ಮನ್ನ. ಪೊಲೀಸ್ ಅವ್ರು ಬಿಡ್ಲಿಲ್ಲ ಅಲ್ಲಿ. ನಾವು ಯಾರ ಹತ್ರ ಮಾತಾಡೋದು ಈಗ? ನಾವು 3 ದಿನ ಆಯ್ತು ನಿದ್ದೆ ಮಾಡಿ. ಹೌದು ಸರ್, ನಾನು 3 ದಿವಸ ಆಯ್ತು ಸರ್ ಕೆಲ್ಸಕ್ಕೆ ಹೋಗಿ. ನನ್ನ ಸಂಬಳ ಯಾರು ಕೊಡ್ತಾರೆ ಹೇಳಿ? ಅವರು ಬಂದು ಸಿಎಂ ಯಾಕೆ ಒಳಗಡೆ ಬಂದಿಲ್ಲ ಅಂತ ನಮಗೆ ಗೊತ್ತಿಲ್ಲ. ಶಿವಮೊಗ್ಗ ಜಿಲ್ಲೆಯ ಪುರದಾಳು ಗ್ರಾಮದಲ್ಲಿ ಅತ್ಯಧಿಕ ಮಳೆಯಾಗ್ತಾ ಇದೆ. ಒಂದೇ ದಿನ 200 ಮಿಲಿಮೀಟರ್ಗೂ ಹೆಚ್ಚು ಮಳೆಯಾಗ್ತಾ ಇದ್ದು ರಾಜ್ಯ ನೈಸರ್ಗಿಕ ವಿಕೋಪ ಉಸ್ತುವಾರಿ ಕೇಂದ್ರದ ವರದಿಯಾಗಿದೆ. ಪುರದಾಳು ಗ್ರಾಮದಲ್ಲಿ ಹೊಲ ಗದ್ದೆಗೆ ನೀರು ನುಗ್ಗಿ ಅಪಾರ ಪ್ರಮಾಣದಲ್ಲಿ ಬೆಳೆ ನಾಶವಾಗಿದೆ. ಬಾಗಲಕೋಟೆ ಜಿಲ್ಲೆಯಾದ್ಯಂತ ವರುಣ ಅಬ್ಬರಿಸ್ತಾ ಇದ್ದಾನೆ. ನಿರಂತರ ಮಳೆಯಿಂದಾಗಿ ಐತಿಹಾಸಿಕ ಬಾದಾಮಿಯಲ್ಲಿ ಅಕ್ಕ ತಂಗಿಯರ ಕಿರು ಜಲಪಾತ ತುಂಬಿ ಹರಿತಾ ಇದೆ. ಮೇನಬಸದಿ ಬಳಿಯಲ್ಲಿ ಇರುವಂತಹ ಅಕ್ಕ ತಂಗಿ ಕಿರು ಜಲಪಾತ ಪ್ರವಾಸಿಗರ ಕಣ್ಮನ ಸೆಳೀತಾ ಇದೆ. ದಕ್ಷಿಣ ರಾಜ್ಯದಲ್ಲಿ ಉತ್ತಮ ಮಳೆಯಾಗ್ತಾ ಇದ್ದು ಕೇರಳದ ಸುತ್ತಮುತ್ತಲಿನ 9 ಜಿಲ್ಲೆಗಳಲ್ಲಿ ಭಾರತೀಯ ಹವಾಮಾನ ಇಲಾಖೆ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಿದೆ. ತಿರುವನಂತಪುರಂ, ಕೊಲ್ಲಂ, ಪತ್ತನಂತಿಟ್ಟ, ಆಲಪ್ಪುಳ, ಎರ್ನಾಕುಲಂ, ಇಡುಕ್ಕಿ, ತ್ರಿಶೂರ್, ಮಲ್ಲಪುರಂ ಮತ್ತು ಕೋಯಿಕೋಡ್ ಜಿಲ್ಲೆಗಳಲ್ಲಿ ಯೆಲ್ಲೋ ಅಲರ್ಟ್ ಘೋಷಣೆಯಾಗಿದೆ. ಸಿಗ್ನಲ್ ಕ್ಲಿಯರೆನ್ಸ್ ಸಿಗದ ಹಿನ್ನೆಲೆಯಲ್ಲಿ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಸ್ಪೆಷಲ್ ಫ್ಲೈಟ್ ಕ್ಯಾನ್ಸಲ್ ಆಗಿದೆ. ಜಿಂದಾಲ್ ಏರ್ಪೋರ್ಟ್ನಿಂದ ಕೊಪ್ಪಳಕ್ಕೆ ಬರಬೇಕಾಗಿದ್ದ ಸ್ಪೆಷಲ್ ಫ್ಲೈಟ್ ಕೊಪ್ಪಳ ತಾಲೂಕಿನ ಬಸಾಪುರದ ಖಾಸಗಿ ವಿಮಾನ ನಿಲ್ದಾಣಕ್ಕೆ ಆಗಮಿಸಬೇಕಾಗಿತ್ತು. ಸಿಗ್ನಲ್ ಕ್ಲಿಯರೆನ್ಸ್ ಸಿಗದ ಕಾರಣಕ್ಕೆ ಸ್ಪೆಷಲ್ ಫ್ಲೈಟ್ ರದ್ದಾಗಿದೆ. ರಾಮನಗರ ಜಿಲ್ಲೆ ಮಾಗಡಿ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ನಲ್ಲಿ ಗೊಂದಲ ಸೃಷ್ಟಿಯಾಗಿದೆ. ಮಾಜಿ ಶಾಸಕ ಎಚ್ಸಿ ಬಾಲಕೃಷ್ಣ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ಗೆ ಪತ್ರವನ್ನು ಬರೆದಿದ್ದಾರೆ. ನನಗೆ 2023ಕ್ಕೆ ಕಾಂಗ್ರೆಸ್ ಟಿಕೆಟ್ ಬೇಡ ಅಂತ ಪತ್ರ ಬರೆಯುವ ಮೂಲಕ ಎಚ್ಎಂ ರೇವಣ್ಣ ವಿರುದ್ಧ ಬಾಲಕೃಷ್ಣ ವ್ಯಂಗ್ಯ ಮಾಡಿದ್ದಾರೆ. ಸಾರ್ವಜನಿಕವಾಗಿ ಉಗುಳ್ತಕ್ಕಂಥ ತಪ್ಪು ಅಂತಲೂ ಹೇಳೋಕ್ಕಾಗಲ್ಲ, ಅವರ ಅಭಿಪ್ರಾಯನೂ ಕೂಡ ತಪ್ಪು ಅಂತ ನಾನು ಹೇಳೋಕ್ಕಾಗಲ್ಲ. ಈಗ ನನಗಿನ್ನ ಹೆಚ್ಚಿನದಾಗಿ ನಮ್ಮ ಕಾರ್ಯಕರ್ತರಲ್ಲಿ ಇರಿಸು ಮುರ್ಸಾದಾಗ ಏನಪ್ಪ ರೇವಣ್ಣವ್ರು ಆ ಥರ ಸ್ಟೇಟ್ಮೆಂಟ್ ಕೊಡ್ತಾರೆ, ಇಲ್ಲಿ ನೋಡಿದ್ರೆ ಹಿಂಗೆ ಆಗ್ತಾರೆ ಅಂತೇಳಿ. ಆಮೇಲೆ ಯಾವುದೋ ಸಂದರ್ಭಗಳಲ್ಲಿ ನಾವು ಬಾಲಕೃಷ್ಣನ MLA ಮಾಡೋದೇ ಭಾಳ ನಮಗೆ ಮುಖ್ಯವಾದಂಥ ಉದ್ದೇಶ ಅಂತಲೂ ಹೇಳ್ತಾರೆ. ಅಲ್ಲಿ ಮಂಜು ಅವ್ರನ್ನೂ ಉಗುಳ್ತಾರೆ. ಅದರಿಂದ ಒಂದು ಗೊಂದಲ ಆಗಿ ಈ ಗೊಂದಲಕ್ಕೆ ಒಂದು ತೆರೆ ಎಳಿಬೇಕು ಅಂತೇಳಿ ಅವ್ರಿಗೆ ಸೀಟ್ ಕೊಡಿ, ನಾವೆಲ್ಲ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ದೀನಿ. ಸಾರ್ವಜನಿಕವಾಗಿ ಉಗುಳ್ತಕ್ಕಂಥ ತಪ್ಪು ಅಂತಲೂ ಹೇಳೋಕ್ಕಾಗಲ್ಲ. ಬಾಂಗ್ಲಾ ಯುವತಿ ಮೇಲೆ ನಡೆದಿದ್ದ ಗ್ಯಾಂಗ್ ರೇಪ್ ಪ್ರಕರಣದಲ್ಲಿ ಆರೋಪಿಗಳು ತಪ್ಪಿತಸ್ಥರು ಅಂತ ಕೋರ್ಟ್ ತೀರ್ಪು ನೀಡಿದ್ದು 7 ಜನರಿಗೆ ಜೀವಾವಧಿ ಶಿಕ್ಷೆ ಹಾಗೂ ಓರ್ವ ಯುವತಿಗೆ 20 ವರ್ಷ ಹಾಗೂ ಮತ್ತೋರ್ವ ಆರೋಪಿಗೆ 5 ವರ್ಷ ಶಿಕ್ಷೆ ವಿಧಿಸಿ 54ನೇ ಸಿಸಿಎಚ್ ಕೋರ್ಟ್ ತೀರ್ಪನ್ನು ಕೊಟ್ಟಿದೆ. ಇನ್ನು ರಾಮಮೂರ್ತಿ ನಗರ ಪೊಲೀಸ್ ಠಾಣೆಯಲ್ಲಿ 2021ರ ಮೇ 18ರಂದು ಕೇಸ್ ದಾಖಲಾಗಿತ್ತು. ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ವರದಿ ಜಾರಿಗೆ ಆಗ್ರಹಿಸಿ ಚಾಮರಾಜನಗರದಲ್ಲಿ ವಾಲ್ಮೀಕಿ ಸಮುದಾಯದಿಂದ ಪ್ರತಿಭಟನೆ ನಡೆಯಿತು. ಬೆಂಗಳೂರಲ್ಲಿ ವಾಲ್ಮೀಕಿ ಶ್ರೀ ಪ್ರಸನ್ನಾನಂದಪುರಿ ಸ್ವಾಮೀಜಿಗಳ ಧರಣಿ ನಡೆಸ್ತಾ ಇದ್ದಾರೆ. ಅದು 100ನೇ ದಿನಕ್ಕೆ ಕಾಲಿಟ್ಟ ಹಿನ್ನೆಲೆಯಲ್ಲಿ ಚಾಮರಾಜನಗರದಲ್ಲೂ ಪ್ರತಿಭಟನೆ ನಡೆಸಲಾಯಿತು. 7.5% ಮೀಸಲಾತಿ ಹೆಚ್ಚಳಕ್ಕೆ ವಾಲ್ಮೀಕಿ ಸಮುದಾಯ ಆಗ್ರಹವನ್ನು ಮಾಡ್ತಾ ಇದೆ. ಸರ್ಕಾರದ ಮುಂದೆ ವರದಿ ಇಟ್ಟು 2 ವರ್ಷ ಆಗಿದೆ. ಅದರ ಒತ್ತಾಯವನ್ನ ಮಾಡ್ತಾ ಇದ್ದೀವಿ.
ರಾಜ್ಯದಲ್ಲಿ ಧರ್ಮ ಮತ್ತು ರಾಜಕೀಯ ಸಂಘರ್ಷಗಳು ಒಳ್ಳೆಯದಲ್ಲ ಅಂತ ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ಗಬ್ಬೂರಿನಲ್ಲಿ ರಂಭಾಪುರಿ ಶ್ರೀಗಳು ಹೇಳಿಕೆ ಕೊಟ್ಟಿದ್ದಾರೆ. ಧರ್ಮ ಮತ್ತು ರಾಜಕೀಯ ಸಂಘರ್ಷಗಳು ಒಳ್ಳೆಯದಲ್ಲ ಅನ್ನೋದನ್ನ ಪ್ರತಿಯೊಬ್ಬ ಮನುಷ್ಯ ಅರ್ಥ ಮಾಡಿಕೊಳ್ಬೇಕು. ಪ್ರತಿಯೊಂದು ಧರ್ಮದವರು ಪ್ರೀತಿ ವಿಶ್ವಾಸದಿಂದ ಬಾಳಬೇಕು ಅಂತ ಕಿವಿ ಮಾತನ್ನ ಹೇಳಿದ್ದಾರೆ. ಧರ್ಮ ಮತ್ತು ರಾಜಕೀಯದಲ್ಲಿ ವ್ಯಾಪಕವಾದಂತಹ ಸಂಘರ್ಷಗಳು ನಡೀತಾ ಇರುವಂತಹದ್ದು ಒಳ್ಳೆಯದಾದಂಥದ್ದಲ್ಲ. ಇನ್ನೊಂದು ಧರ್ಮವನ್ನು ಪ್ರೀತಿ ವಿಶ್ವಾಸದಿಂದ ಕಾಣಲಿಕ್ಕೆ ಭಾರತೀಯ ಸಂವಿಧಾನದಲ್ಲಿ ಅವಕಾಶ ಇದೆ. ಅದಕ್ಕಾಗಿ ಆ ಒಂದು ವಿಚಾರದಲ್ಲಿ ಎಲ್ಲರೂ ಸೌಹಾರ್ದತೆಯಿಂದ ಬಾಳಿ ಬದುಕಬೇಕನ್ನುವುದೇ ರಂಭಾಪುರಿ ಪೀಠದ ಆದರ್ಶ ಧ್ಯೇಯವಾಗಿದೆ. ಕೋಲಾರದ ಶ್ರೀನಿವಾಸಪುರ ತಾಲೂಕಿನ ಪೆಗಳಪಲ್ಲಿ ಗ್ರಾಮದ ಅಂಗನವಾಡಿ ಕೇಂದ್ರದಲ್ಲಿ ಈಗಿರೋ ಆಗಲೋ ಕುಸಿಯುವಂತಹ ಹಂತದಲ್ಲಿ ಬಿಲ್ಡಿಂಗ್ ಇದೆ. ಅಂಗನವಾಡಿ ಕೇಂದ್ರದ ಕಟ್ಟಡ ಕುಸಿತಾ ಇದ್ರು 26 ಪುಟಾಣಿಗಳು ದಿನ ಅಲ್ಲಿ ಬಂದು ಹೋಗ್ತಾ ಇದ್ದಾರೆ. ಗೋಡೆ ಕುಸಿತವಾದರೂ ಅಂಗನವಾಡಿ ಕೇಂದ್ರ ಬೇರೆಡೆಗೆ ಸ್ಥಳಾಂತರ ಮಾಡದೆ ನಿರ್ಲಕ್ಷ್ಯ ತೋರಿಸ್ತಾ ಇದ್ದಾರೆ ಅಂತ ಸ್ಥಳೀಯರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಸರ್ಕಾರಿ ಶಾಲೆಗಳತ್ತ ಮನ ಸೆಳೆಯಲು ಮಂಡ್ಯ ಜಿಲ್ಲೆಯ ಮೇಲುಕೋಟೆ ಸರ್ಕಾರಿ ಶಾಲೆ ಬಂಪರ್ ಆಫರ್ ಕೊಟ್ಟಿದೆ. 1ನೇ ತರಗತಿಗೆ ದಾಖಲಾದ ಮಕ್ಕಳಿಗೆ ಸಿಗುತ್ತೆ ಲಕ್ಷ್ಮಿ ಸರಸ್ವತಿಯುಳ್ಳ ಬೆಳ್ಳಿ ನಾಣ್ಯಗಳು. ಸರ್ಕಾರಿ ಶಾಲೆಯತ್ತ ಜನರನ್ನ ಸೆಳೆಯೋದಕ್ಕೆ ಶಾಲಾ ಶಿಕ್ಷಕರು ದಾನಿಗಳ ಸಹಯೋಗದೊಂದಿಗೆ ಬೆಳ್ಳಿ ನಾಣ್ಯ ವಿತರಿಸಲು ರೆಡಿ ಮಾಡಿಕೊಂಡಿದ್ದಾರೆ. ಇದಿಷ್ಟೇ ಅಲ್ಲ, ಶಾಲೆಯ ಎಲ್ಲಾ ಮಕ್ಕಳಿಗೆ ವಾಹನ ವ್ಯವಸ್ಥೆಗೆ ಸಹಕಾರ, ಜೊತೆಗೆ ಉಚಿತ ನೋಟ್ಬುಕ್, ಪೆನ್, ಬ್ಯಾಗ್, ಸ್ವೆಟರ್ ವಿತರಣೆಯನ್ನ ಮಾಡಲಿದ್ದಾರೆ. ಉತ್ತರ ಕನ್ನಡದಲ್ಲಿ ಕಲ್ಪ ವೃಕ್ಷವೊಂದು ಸಾವಿರಾರು ಕಾಯಿಗಳನ್ನು ನೀಡಿ ಅಚ್ಚರಿ ಮೂಡಿಸಿದೆ. ಹೊನ್ನಾವರ ತಾಲೂಕಿನ ಹೊಸಕುಳಿ ಗ್ರಾಮದಲ್ಲಿ ತೆಂಗಿನ ಮರವೊಂದು 2,000ದಿಂದ 3,000 ತೆಂಗಿನಕಾಯಿ ಬಿಟ್ಟಿದೆ. 1 ವರ್ಷಕ್ಕೆ ಅಂದಾಜು 4,000 ತೆಂಗಿನಕಾಯಿ ಬೆಳೆಯುತ್ತೆ ಅಂತ ಮಾಲೀಕರು ಅಚ್ಚರಿಯನ್ನ ವ್ಯಕ್ತಪಡಿಸಿದ್ದಾರೆ. ಉಳಿದಿರುವಂತಹ ಪ್ರಮುಖ ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಉಳಿದಿರುವಂತಹ ಪ್ರಮುಖ ಸುದ್ದಿಯನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ನ್ಯೂಸ್ 18 ಜೊತೆ ಕಿಚ್ಚ ಸುದೀಪ್ ಮಾತನಾಡಿದ್ದು, ಹಿಂದಿ ಮಾತ್ರವೇ ಪ್ಯಾನ್ ಇಂಡಿಯಾ ಭಾಷೆಯಲ್ಲ, ಕನ್ನಡ ಸೇರಿ ಎಲ್ಲಾ ಭಾಷೆಗಳು ಪ್ಯಾನ್ ಇಂಡಿಯಾ ಅಂತ ಹೇಳಿದ್ದಾರೆ. ದಕ್ಷಿಣದ ಚಿತ್ರಗಳು ಡಬ್ ಆದ್ರೆ ಪ್ಯಾನ್ ಇಂಡಿಯಾ ಅಂತಾರೆ. ಆದ್ದರಿಂದ ಎಲ್ಲರೂ ಹಿಂದಿ ಪ್ಯಾನ್ ಇಂಡಿಯಾ ಭಾಷೆ ಅಂತ ಹೇಳ್ತಾರೆ. ಭಾಷೆ ಕಲಿಯೋ ಬಗ್ಗೆ ಹೇರಿಕೆ ಮಾಡಬಾರದು. ಭಾಷೆಯನ್ನ ಬಳಸಿ ಅದರಲ್ಲಿ ನಾವು ನೀವು ಎಂಬ ತಾರತಮ್ಯ ಬೇಡ. ಇತರೆ ಸಣ್ಣ ಸಣ್ಣ ಭಾಷೆಗಳು ಕೂಡ ಪ್ಯಾನ್ ಇಂಡಿಯಾವೇ ಆಗಿದೆ ಅಂತ ಎಲ್ಲಾ ಭಾಷೆಯ ಪ್ರಾಮುಖ್ಯತೆ ಬಗ್ಗೆ ಹೇಳಿದರು. When there are two, the other thing is, I think the Prime Minister himself, being a Gujarati, has endeavored to speak in the local tongue wherever he's gone across the country. And he's somebody who's also recognized Tamil as the oldest language. He's recognized the depth and the wealth that a lot of the South Indian languages, including Kannada, have. Do you believe that somewhere this respect is also a two-way street? That when there are a lot of South Indians who learn to speak Hindi, we need to see north of the Vindhyas also responding to those who are south of the Vindhyas. It's just a perception. I just feel that that there shouldn't be any kind of imposing. There shouldn't be an imposive thoughts. You have your liberties. You have your ideas, ideologies. I guess we need to stick to that. And if we have learned certain other languages, that doesn't mean that everybody should learn every other language. So we need to communicate by the end of the day. So we need something. Yeah, so because of which, and also it is not just that, I guess, at least me, if you ask me, I had my own reasons to learn because I was a fan of few people and few songs and I needed to understand. So it just happened. Okay, so I guess these imposing of thoughts was not something which was required. But that again doesn't mean that we were not collaborating. As an industry, from the cinema, if you're asking me, I think we were always collaborating among everyone. All the industries were collaborating. See, these debates were not from the industry. This is from the other sides. And I guess when I spoke about it on a stage, it is in context of something else. That only South Indian films, when we are dubbing into other languages, were considered as pan-India. And they were trying to, each one were thinking that just because we're concentrating on Hindi, it is called pan-India. So it is not like that. We are pan-Indias. Even if I'm trying to come from Karnataka, minus Hindi also, if I'm going to Bhojpuri, Marathi, it's still called pan-India. And a Hindi film coming out in South Indian language is also a pan-Indian, but they don't use those terms there. It's just taken for granted that it is only us. So that was the only context, and I guess that was not going down well.
But apart from that, I don't think we as cinema from our fraternities have any issues of that. ಶೀನಾ ಬೋರಾ ಕೊಲೆ ಪ್ರಕರಣದ ಪ್ರಮುಖ ಆರೋಪಿ ಇಂದ್ರಾಣಿ ಮುಖರ್ಜಿಗೆ ಸುಪ್ರೀಂ ಕೋರ್ಟ್ ಜಾಮೀನು ಮಂಜೂರು ಮಾಡಿದೆ. 6 ವರ್ಷಗಳ ಬಳಿಕ ಇಂದ್ರಾಣಿ ಮುಖರ್ಜಿ ಜೈಲಿನಿಂದ ರಿಲೀಸ್ ಆಗಿದ್ದಾರೆ. ಇಂದ್ರಾಣಿಯವರು 2015ರಿಂದ ಜೈಲಲ್ಲಿದ್ದಾರೆ. 24 ವರ್ಷದ ಶೀನಾ ಬೋರಾ ಅವರನ್ನು 2012ರ ಏಪ್ರಿಲ್ನಲ್ಲಿ ಹತ್ಯೆ ಮಾಡಲಾಗಿತ್ತು. ಪಂಜಾಬ್ ಕಾಂಗ್ರೆಸ್ ಘಟಕದ ಮಾಜಿ ಅಧ್ಯಕ್ಷ ನವಜೋತ್ ಸಿಂಗ್ ಸಿಧು ಪಟಿಯಾಲ ನ್ಯಾಯಾಲಯಕ್ಕೆ ಶರಣಾಗಿದ್ದಾರೆ. 34 ವರ್ಷಗಳ ಹಿಂದೆ 65 ವರ್ಷ ವಯಸ್ಸಿನ ಗುನಾಮ್ ಸಿಂಗ್ ಅನ್ನೋರ ಮೇಲೆ ಹಲ್ಲೆ ನಡೆಸಿದ ಪ್ರಕರಣದಲ್ಲಿ ಮಾಜಿ ಕ್ರಿಕೆಟಿಗರೂ ಆದ ಸಿಧು ಅವರಿಗೆ ಸುಪ್ರೀಂ ಕೋರ್ಟ್ 1 ವರ್ಷ ಕಠಿಣ ಸಜೆಯನ್ನ ನಿನ್ನೆ ವಿಧಿಸಿತ್ತು. ಇವತ್ತು ಕೋರ್ಟ್ಗೆ ಸಿಧು ಶರಣಾಗಿದ್ದಾರೆ. ವಾರಣಾಸಿಯ ಜ್ಞಾನವಾಪಿ ಮಸೀದಿ ಸಮೀಕ್ಷೆ ಪ್ರಕರಣದ ಬಗ್ಗೆ ಸುಪ್ರೀಂ ಕೋರ್ಟ್ನಲ್ಲಿ ಇವತ್ತು ಅರ್ಜಿ ವಿಚಾರಣೆ ಆಗಿದೆ. ಸರ್ವೆಗೆ ತಡೆ ನೀಡುವಂತೆ ಕೋರಿ ಅರ್ಜಿ ಸಲ್ಲಿಕೆಯಾಗಿತ್ತು. ಆದರೆ ಸುಪ್ರೀಂ ಕೋರ್ಟ್ ವಿಚಾರಣೆ ನಡೆಸುವುದಕ್ಕೆ ನಿರಾಕರಿಸಿದ್ದು ಜಿಲ್ಲಾ ನ್ಯಾಯಾಧೀಶರಿಗೆ ಕೇಸ್ ವರ್ಗಾವಣೆ ಮಾಡಿದೆ. ನಾವು ವಿಚಾರಣೆ ಮಾಡೋದಿಲ್ಲ, ಜಿಲ್ಲಾ ನ್ಯಾಯಾಧೀಶರೇ ನಿಮ್ಮ ವಾದವನ್ನ ಆಲಿಸುತ್ತಾರೆ. ವರದಿಯನ್ನ ಸೋರಿಕೆ ಮಾಡದೆ ನ್ಯಾಯಾಧೀಶರಿಗೆ ಸಲ್ಲಿಸುವಂತೆ ಸೂಚನೆ ನೀಡಲಾಗಿದೆ. ಜೊತೆಗೆ ಜಿಲ್ಲಾ ನ್ಯಾಯಾಲಯಕ್ಕೆ ನಾವು ಯಾವುದೇ ನಿರ್ದೇಶನ ನೀಡೋದಿಲ್ಲ ಅಂತ ಸುಪ್ರೀಂ ಕೋರ್ಟ್ ತನ್ನ ಅಭಿಪ್ರಾಯ ವ್ಯಕ್ತಪಡಿಸಿದೆ. ಜಮ್ಮು ಕಾಶ್ಮೀರದ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನಿರ್ಮಾಣದ ಹಂತದಲ್ಲಿದ್ದ 4 ಪಥದ ಸುರಂಗದ ಒಂದು ಭಾಗ ಕುಸಿದು ಬಿದ್ದಿದೆ. ಸುರಂಗದ ಅವಶೇಷದ ಅಡಿ ಹಲವರು ಸಿಲುಕಿದ್ದಾರೆ. ಅಲ್ಲದೆ ಘಟನೆಯಲ್ಲಿ ಓರ್ವ ಸಾವನ್ನಪ್ಪಿದ್ದಾನೆ. ರಕ್ಷಣಾ ಕಾರ್ಯ ಭರದಿಂದ ಸಾಗಿದೆ. ಉಳಿದಿರುವಂತಹ ಪ್ರಮುಖ 5 ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ. ರಿಷಬ್ ಶೆಟ್ಟಿ ನಟಿಸಿರುವಂತಹ ಹರಿಕತೆ ಅಲ್ಲ ಗಿರಿಕತೆ ಚಿತ್ರದ ಮೋನಾಲಿಸಾ ಹಾಡನ್ನ ವಿಕಟಕವಿ ಯೋಗರಾಜ್ ಭಟ್ ಲಾಂಚ್ ಮಾಡಿದ್ದಾರೆ. ಚಿತ್ರವನ್ನ ಜೂನ್ 23ಕ್ಕೆ ರಾಜ್ಯಾದ್ಯಂತ ರಿಲೀಸ್ ಮಾಡೋದಕ್ಕೆ ಪ್ಲಾನ್ ಮಾಡಿಕೊಂಡಿದ್ದಾರೆ. ಐಪಿಎಲ್ 68ನೇ ಪಂದ್ಯದಲ್ಲಿ ರಾಜಸ್ಥಾನ್ ರಾಯಲ್ಸ್ ಚೆನ್ನೈ ಸೂಪರ್ ಕಿಂಗ್ಸ್ ಕಾದಾಡ್ತಾ ಇವೆ. ಟಾಸ್ ಗೆದ್ದಿರುವಂತಹ ಚೆನ್ನೈ ತಂಡದ ನಾಯಕ ಧೋನಿ ಮೊದಲು ಬ್ಯಾಟಿಂಗ್ ಆಯ್ದುಕೊಂಡಿದ್ದಾರೆ. ಬ್ಯಾಟಿಂಗ್ ಮಾಡ್ತಿರೋ ಸಿಎಸ್ಕೆ 10 ಓವರ್ಗಳಲ್ಲಿ 3 ವಿಕೆಟ್ ನಷ್ಟಕ್ಕೆ 94 ರನ್ ಗಳಿಸಿ ಆಟ ಆಡ್ತಾ ಇದೆ. ಇವಿಷ್ಟು ಸದ್ಯದ ನ್ಯೂಸ್ ಅಪ್ಡೇಟ್ಸ್. ನೋಡ್ತಾರೆ ನ್ಯೂಸ್ 18 ಕನ್ನಡ.